ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಫೋಟೋ ಶೂಟ್ ವೇಳೆ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡನೆ. ಮಾರ್ಚ್ 31ರಂದು ರಾಜ್ಯಾದ್ಯಂತ ಪ್ರತಿಭಟನೆ. ಹಾನಿಗೊಳಗಾದ ಸಾಧನಗಳಿಗೆ ಪರಿಹಾರ, ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಎಚ್ಎಸ್ ನಾಗೇಶ್ ಒತ್ತಾಯ. ಸಿಎನ್ಜಿ ಮತ್ತು ಆಟೋ ಗ್ಯಾಸ್ ದರ ಏರಿಕೆ ವಿರುದ್ಧ ಆಟೋ ಚಾಲಕರ ಆಕ್ರೋಶ. ಬೇಲೂರಿನಲ್ಲಿ ಗ್ಯಾಸ್ ದರ ಏರಿಕೆಗೆ ಖಂಡನೆ. ಬಂಕ್ ಬಳಿ ಆಟೋಗಳನ್ನು ನಿಲ್ಲಿಸಿ ಪ್ರತಿಭಟನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಶಿಕ್ಷಣದಿಂದ ಮಹಿಳೆಯರ ಮೇಲಿನ ಶೋಷಣೆ ನಿರ್ಮೂಲನೆ ಸಾಧ್ಯ. ದೇಶದ ಕಾನೂನು ಮತ್ತು ಹಕ್ಕುಗಳಿಂದ ಸ್ಥಾನಮಾನ ಗಳಿಸಲು ಪ್ರಮೀಳಾ ಕೊಟ್ಟೂರು ಕರೆ. ಹಾಸನ ಜಿಲ್ಲೆಯಲ್ಲಿ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘವು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದೆ. ಸಂಘದ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಸಂಯುಕ್ತ ನಿರ್ಧಾರದಂತೆ ಮಾರ್ಚ್ 31, 2026ರಂದು ಹಾಸನ ಸೇರಿದಂತೆ ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ಛಾಯಾಗ್ರಾಹಕರು ಶಾಂತಿಯುತ ಧರಣಿ ಮತ್ತು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಚ್ಎಸ್ ನಾಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಯುವ ವೇಳೆ ಸ್ಥಳೀಯರಿಂದ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆದಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಈ ಘಟನೆಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಛಾಯಾಚಿತ್ರೋಪಕರಣಗಳು ಹಾನಿಗೆ ಒಳಗಾಗಿರುವುದಾಗಿ ತಿಳಿದುಬಂದಿದೆ. ಘಟನೆಯಿಂದ ಛಾಯಾಗ್ರಾಹಕರಿಗೆ ಆರ್ಥಿಕವಾಗಿ ಭಾರಿ ನಷ್ಟವಾಗಿದ್ದು, ವೃತ್ತಿಪರ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿದೆ ಎಂದರು. ವೃತ್ತಿಪರ ಛಾಯಾಗ್ರಾಹಕರು ತಮ್ಮ ಜೀವನೋಪಾಯಕ್ಕಾಗಿ ಶ್ರಮಿಸುತ್ತಿರುವ ಸಂದರ್ಭ ಇಂತಹ ಹಲ್ಲೆಗಳು ಹೆಚ್ಚುತ್ತಿರುವುದು ಆತಂಕದ ಬೆಳವಣಿಗೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಘಟನೆಗಳು ಮುಂದುವರೆದರೆ ಛಾಯಾಗ್ರಹಣ ವೃತ್ತಿಯ ಭದ್ರತೆ ಪ್ರಶ್ನಾರ್ಹವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಹಿನ್ನೆಲೆ ಸಂಘವು ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ. ಹಲ್ಲೆ ನಡೆಸಿದ ಆರೋಪಿಗಳಿಗೆ ತಕ್ಷಣ ಕಠಿಣ ಶಿಕ್ಷೆ ವಿಧಿಸಬೇಕು. ಹಾನಿಗೊಳಗಾದ ಛಾಯಾಗ್ರಾಹಕರಿಗೆ ಸಮರ್ಪಕ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು. ವೃತ್ತಿಪರ ಛಾಯಾಗ್ರಾಹಕರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಪ್ರಕರಣ ಸಂಬಂಧ ಅಧಿಕಾರಿಗಳು ನ್ಯಾಯಸಮ್ಮತ ಮತ್ತು ತ್ವರಿತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಮನವರಿಕೆ ಮಾಡಲಾಗುವುದು ಎಂದರು. ಮಾರ್ಚ್ 31ರಂದು ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಛಾಯಾಗ್ರಾಹಕರು, ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಛಾಯಾಗ್ರಾಹಕರ ಸಂಘದ ರಾಜ್ಯ ಕಾರ್ಯದರ್ಶಿ ಟಿಸಿ ನಾಗರಾಜ್, ಜಿಲ್ಲಾಧ್ಯಕ್ಷ ಎಸ್ ನಿಂಗರಾಜು, ಪ್ರಧಾನ ಕಾರ್ಯದರ್ಶಿ ಬಿಕೆ ಧರ್ಮಶೆಟ್ಟಿ, ತಾಲೂಕು ಅಧ್ಯಕ್ಷ ಎಸ್ಜಿ ನಾಗರಾಜ್, ತುಮಕೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷ ಕೆಎಚ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ. ಏನು ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಅವರ ಮೇಲೆ ಎಫ್ಐಆರ್ ಆಗಿದೆ. ಅವ್ರನ್ನ ಈಗಾಗಲೇ ಕೆಲವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ನಾವು ಸರ್ಕಾರವನ್ನು, ಮಾನ್ಯ ಗೃಹ ಸಚಿವರಾಗ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ಬೋದು, ನಾವು ಕೇಳ್ಕೊಳ್ಳೋದು ಇಷ್ಟೇ, ಛಾಯಾಗ್ರಾಹಕರಿಗೆ ರಕ್ಷಣೆ ಬೇಕು. ಇವಾಗ ಏನು ಫೋಟೋಗ್ರಾಫರ್ಗಳ ವಿರುದ್ಧವಾಗಿ ಹಲ್ಲೆ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಮುಂದೆ ಒಬ್ಬ ಲೇಡಿ, ಅವರು ಮೇಕಪ್ ಆರ್ಟಿಸ್ಟು, ಪಾಪ ಅವರು. ನಾವು ಒಂದು 105 ಜನ ಫೋಟೋಗ್ರಾಫರ್ಸ್ ಇದ್ವಿ, ಬೆಳಗಿಂದ ಸಂಜೆವರೆಗೂ ಇದ್ದೀವಿ. ನೀವೊಂದು ಪೊಲೀಸ್ ಸ್ಟೇಷನ್ನಲ್ಲೂ ನೀವು ವರದಿ ತಗೋಬೋದು. ಒಂದೇ ಒಂದು ಏನಾದರೂ ಸಣ್ಣ ಮಿಸ್ಟೇಕ್ ಫೋಟೋಗ್ರಾಫರ್ಸ್ ಮಾಡಿದ್ದಾರೆ ಅಂದರೆ ನೀವು ಅಲ್ಲಿ ಮಾಹಿತಿ ತಗೋಬೋದು. DYSP ಅವರಿದ್ದರು, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು, ಸಬ್ ಇನ್ಸ್ಪೆಕ್ಟರ್ ಇದ್ದರು. ನಾವು FIR ಮಾಡಿ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಈಗ ನಮ್ಮ ಫೋಟೋಗ್ರಾಫರ್ಗೆ ಅನ್ಯಾಯ ಆಗಿದೆ, ನೀವು FIR ಮಾಡಿ ಅಂತ ನಾವು ಅಲ್ಲಿ ಕೂಳ್ತಿದ್ವಿ. ಬೇಲೂರು ಪಟ್ಟಣದಲ್ಲಿ ಸಿಎನ್ಜಿ ಮತ್ತು ಆಟೋ ಗ್ಯಾಸ್ ದರದಲ್ಲಿ ನಿರಂತರ ಏರಿಕೆ ಕಂಡುಬರುತ್ತಿರುವ ಹಿನ್ನೆಲೆ ಆಟೋ ಚಾಲಕರು ಮತ್ತು ಖಾಸಗಿ ಗ್ಯಾಸ್ ಬಂಕ್ ಸಿಬ್ಬಂದಿ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಇಂದಿನ ದರವು 84.95ರಿಂದ ಏಕಾಏಕಿ 99.95 ಪ್ರತಿ ಕೆಜಿಗೆ ಏರಿಕೆಯಾಗಿರುವುದು ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳದಲ್ಲಿ ಜಮಾಯಿಸಿದ ಆಟೋ ಚಾಲಕರು ಕಳೆದ ಕೆಲವು ವಾರಗಳಲ್ಲಿ ದರವನ್ನು ಹಂತ ಹಂತವಾಗಿ ಹೆಚ್ಚಿಸಿರುವುದನ್ನು ತೀವ್ರವಾಗಿ ಖಂಡಿಸಿದ್ರು. ಮೊದಲು 70ರಿಂದ 75 ಇದ್ದ ದರವನ್ನು 80-85ಕ್ಕೇರಿಸಿ ಇದೀಗ ಏಕಾಏಕಿ 100ಕ್ಕೆ ಸಮೀಪಿಸಿರುವುದು ಅನ್ಯಾಯ ಎಂದು ಆಕ್ಷೇಪಿಸಿದ್ರು. ಒಂದೇ ತಿಂಗಳಿನಲ್ಲಿ 5-6 ಬಾರಿ ದರ ಹೆಚ್ಚಿಸಲಾಗಿದೆ. ಈಗಾಗಲೇ 99.95 ಆಗಿದೆ. ನಾವು ಪ್ರತಿದಿನ ಪೂರ್ತಿ ದುಡಿದರೂ ಖರ್ಚು ತೀರಿಸಲು ಸಾಧ್ಯವಾಗುತ್ತಿಲ್ಲ. ಈ ರೀತಿಯಾಗಿ ದರ ಹೆಚ್ಚುತ್ತಾ ಹೋದರೆ ನಾವು ಬದುಕೋದು ಹೇಗೆ ಎಂದು ಪ್ರಶ್ನಿಸಿದ್ರು. ಪ್ರಯಾಣಿಕರಿಗೆ ಮಿನಿಮಂ ಬಾಡಿಗೆ ಹೆಚ್ಚಿಸಲು ಸಾಧ್ಯವಿಲ್ಲ. 40ರಿಂದ 50ಕ್ಕೆ ಓಡಾಡುತ್ತಿದ್ದವರು ಹೆಚ್ಚು ಹಣ ಕೊಡಲು ಸಿದ್ದರಾಗಿಲ್ಲ. ಈಗ ನಾವು 60 ಅಥವಾ 70 ಕೇಳಿದ್ರೆ ಯಾರು ಆಟೋ ಹತ್ತೋದಿಲ್ಲ. ಈಗಾಗಲೇ ಜನರು ನಡೆದುಕೊಂಡು ಹೋಗ್ತಿದ್ದಾರೆ ಎಂದು ತಮ್ಮ ಸಮಸ್ಯೆಯನ್ನ ವಿವರಿಸಿದ್ರು.
ಚಾಲಕರು ಗವರ್ಮೆಂಟ್ ಬಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಗ್ಯಾಸ್ ಸಿಗುತ್ತಿದೆ, ಆದರೆ ಖಾಸಗಿ ಬಂಕ್ನಲ್ಲಿ 99.95 ದರ ಇರುವುದು ದೊಡ್ಡ ವ್ಯತ್ಯಾಸ. 20 ರಿಂದ 30 ಹೆಚ್ಚಿದರೆ ಹೇಗೆ ನಾವು ಸ್ಪರ್ಧೆ ಮಾಡೋದು? ಇದು ನಮ್ಮ ಮೇಲೆ ನೇರ ಹೊಡೆತ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ಆಟೋಗಳನ್ನು ಸಾಲದಲ್ಲಿ ಖರೀದಿಸಿರುವ ಚಾಲಕರು ತಮ್ಮ ಆರ್ಥಿಕ ಸಂಕಷ್ಟವನ್ನು ಹಂಚಿಕೊಂಡು ಲೋನ್ ಕಟ್ಟೋದು ಕಷ್ಟವಾಗುತ್ತಿದೆ. ದಿನದ ಆದಾಯ ಕಡಿಮೆಯಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬವನ್ನು ನಡೆಸೋದು ತುಂಬಾ ಕಷ್ಟ ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ಯಾಸ್ ಬಂಕ್ ಸಿಬ್ಬಂದಿ, ನಾವು ಕೇವಲ ಕಂಪನಿಯ ಸೂಚನೆಗಳನ್ನು ಪಾಲಿಸುತ್ತೇವೆ. ದರ ನಿಗದಿ ಮಾಡುವ ಅಧಿಕಾರ ನಮ್ಮಲ್ಲಿಲ್ಲ. ಮೇಲ್ದರ್ಜೆಯವರಿಂದ ಬಂದ ಇನ್ಸ್ಟ್ರಕ್ಷನ್ ಪ್ರಕಾರವೇ ದರ ಜಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಶ್ರೀ ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ, ಸಿಎನ್ಜಿ ದರವನ್ನ ಇಷ್ಟೇ ವೇಗವಾಗಿ ಹೆಚ್ಚಿಸುವುದು ಸರಿಯಲ್ಲ. ಚಾಲಕರ ಜೀವನವನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಹಾಗೂ ಕಂಪನಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಆಟೋ ಚಾಲಕರು ಶಾಸಕರ ಬಳಿ ತೆರಳಿ ತಮ್ಮ ನೋವನ್ನು ತೋಡಿಕೊಂಡ ಸಂದರ್ಭ ಶಾಸಕ ಎಚ್.ಕೆ. ಸುರೇಶ್ ಕಂಪನಿಯ ಜೊತೆ ಚರ್ಚಿಸಿ ಕೂಡಲೇ ಈ ಹಿಂದೆ ನೀಡುತ್ತಿದ್ದ ದರವನ್ನು ನಿಗದಿಪಡಿಸಬೇಕು. ಸರ್ಕಾರದ ಹೊಸ ಸುತ್ತೋಲೆ ಬಂದ ನಂತರ ನಿಮ್ಮ ದರವನ್ನು ನಿಗದಿಪಡಿಸಿ, ಆದರೆ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಹಣ ತೆಗೆದುಕೊಳ್ಳಬಾರದೆಂದು ಎಚ್ಚರಿಕೆ ನೀಡಿದರು. ನಮ್ಮ ಮನವಿಗೆ ಸ್ಪಂದಿಸಿದ ಶಾಸಕರಿಗೆ ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಈ ವೇಳೆ ಸಂಘದ ಉಪಾಧ್ಯಕ್ಷ ಶೌಕತ್, ಗೌರವಾಧ್ಯಕ್ಷ ಪುಟ್ಟರಾಜು ಹಾಗೂ ಸದಸ್ಯರಾದ ರಘು, ಮಂಜುನಾಥ್, ಚಂದ್ರು, ಅರುಣ್, ಆಲಿ, ಯೋಗೇಶ್, ಮಲ್ಲೇಶ್, ಸುದಿ ಸೇರಿದಂತೆ ಅನೇಕ ಆಟೋ ಚಾಲಕರು ಹಾಜರಿದ್ದು ಒಟ್ಟಾಗಿ ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ನಿರಂತರವಾಗಿ ಹೆಚ್ಚುತ್ತಿರುವ ಗ್ಯಾಸ್ ದರಗಳಿಂದ ಆಟೋ ಚಾಲಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು, ಸಂಬಂಧಿಸಿದ ಇಲಾಖೆ ಮತ್ತು ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ದರ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. HCN ನ್ಯೂಸ್, ಬೇಲೂರು. 95 ಪೈಸೆ ಇಡಿ ಅಂತ ಇದ್ರ ಪ್ರಕಾರ ನಿಮಗೆ ಬಿಟ್ಟಿದ್ದಾಳ ಅಲ್ಲ 85 ರೂಪಾಯಿ ಆಗಿದೆ ಅಲ್ವಾ? 85 ಹೇಗೆ 15 ರೂಪಾಯಿ ಜಾಸ್ತಿ ಮಾಡ್ತಾರೆ? ಅದು ಗೊತ್ತಿಲ್ಲ ಅಣ್ಣ, ನಮಗೆ ಇನ್ಸ್ಟ್ರಕ್ಷನ್ ಈಗ ನಮಗೆ ಆಟೋದಲ್ಲಿ ನಾವು ಈಗ 5 ರೂಪಾಯಿ ಕೊಡಿ, 60 ರೂಪಾಯಿ ಕೊಡಿ, 70 ರೂಪಾಯಿ, 80 ರೂಪಾಯಿ ಕೊಡಿ ಅಂತ ಯಾರು ಕೊಡಲ್ಲ. ಯಾಕಂದ್ರೆ ಈಗ ಹೇಗೆ ತುಂಬ ಮಿನಿಮಮ್ ಜಾಸ್ತಿ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತೇಳಿ 5 ರೂಪಾಯಿ ಮಾಡಿದ್ವಿ, ಮತ್ತೆ ಈಗ ಜಾಸ್ತಿ ಮಾಡಿದ್ರೆ ಕೊಡಲ್ಲ. ನೀವು ಮೊನ್ನೆ ಏನು 70 ರೂಪಾಯಿ ಇತ್ತು, 75 ರೂಪಾಯಿ ಇತ್ತು, 80 ರೂಪಾಯಿ ಇತ್ತು, ಮೊನ್ನೆ 85 ರೂಪಾಯಿ ಮಾಡಿದ್ರಿ. ಈಗ ಹೇಗೆ ತುಂಬ 100 ರೂಪಾಯಿ ಆಯಿತು ಅಂದ್ರೆ 15 ರೂಪಾಯಿ ಜಾಸ್ತಿ ಮಾಡಿ ನಾವು ಎಷ್ಟು ಅಂತ ಕೇಳೋದು ಬಾಡಿಗೆ ಮಾಡಬೇಕಾಗತ್ತೆ. ಒಂದೇ ಸಲ ರೇಟ್ ರೇಟ್ ಈಗ ಒಂದ್ಸಲ ರೇಟ್ ಜಾಸ್ತಿ ಯಾರು ಆಯ್ತು ಒಂದ್ಸಲ ರೇಟ್ ಜಾಸ್ತಿ ಮಾಡಿ ಬಿಟ್ಬಿಡ್ತಾರಲ್ವಾ? ಈಗ ಪೆಟ್ರೋಲ್ ಅಷ್ಟೇ, ಪೆಟ್ರೋಲ್ಗೆ ಒಂದ್ಸಲ ರೇಟ್ ಜಾಸ್ತಿ ಮಾಡ್ತಾರೆ ಬಿಟ್ಬಿಡ್ತಾರೆ. ನೀವು ಹೆಚ್ಚು ಕಮ್ಮಿ 55 ಹೆಚ್ಚು ಕಮ್ಮಿ 3-4 ಸಲ ರೇಟ್ ಜಾಸ್ತಿ ಮಾಡಿದ್ರೆ ಇದು 5ನೇ ಸಲ ಆಗಿರೋದು. ಇದು ಈಗ ಆಯ್ತು ಅಂದ್ರೆ 6ನೇ ಸಲ ಆಗ್ತೈತೆ ಅಲ್ವಾ? ಈಗ ಶಿಕ್ಷಣದಿಂದ ಮಾತ್ರ ಮಹಿಳೆಯರ ಮೇಲಿನ ಶೋಷಣೆ ನಿರ್ಮೂಲನೆ ಸಾಧ್ಯ ಎಂದು ನಿವೃತ್ತ ಉಪನ್ಯಾಸಕಿ ಪ್ರಮೀಳಾ ಕೊಟ್ಟೂರು ತಿಳಿಸಿದ್ದಾರೆ. ಹಾಸನ ನಗರದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿ ನಿಲಯದಲ್ಲಿ ದಲಿತ ಸಾಹಿತ್ಯ ಪರಿಷತ್ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ವತಿಯಿಂದ ಶುಕ್ರವಾರ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ, ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ತಮ್ಮ ಉತ್ತಮ ಜ್ಞಾನಾರ್ಜನೆ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಸಾಧನೆಯತ್ತ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಸ್ವತಂತ್ರ ಪೂರ್ವ ಭಾರತದಲ್ಲಿ ಮಹಿಳೆಯರ ಮೇಲಾಗುತ್ತಿರುವ ದೌರ್ಜನ್ಯ ಊಹಿಸಲು ಅಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ಮಹಿಳೆಯರ ಮೇಲಿನ ದೌರ್ಜನ್ಯದ ನಿರ್ಮೂಲನೆ ಸಾಧ್ಯವಾಗಿದೆ. ದುರಭ್ಯಾಸಗಳನ್ನು ದೂರ ಇಟ್ಟು ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ವಕೀಲೆ ಲಕ್ಷ್ಮಿ ಮಾತನಾಡಿ, ಮಹಿಳೆಯರು ಇಂದು ಅಂತಃಶಕ್ತರಾಗುವ ಹಿಂದೆ ಹಲವಾರು ಪರಿಶ್ರಮ ಇದೆ. ಜ್ಯೋತಿರಾವ್ ಫುಲೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗೆ ಹಲವರ ಶ್ರಮದ ಫಲವಾಗಿ ಇಂದು ಮಹಿಳೆಯರು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಲು ಸಾಧ್ಯವಾಗಿದೆ. ಇದನ್ನು ಈ ಪೀಳಿಗೆಯ ಯುವತಿಯರು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಮಾತ್ರವಲ್ಲದೆ ಎಲ್ಲ ಸಮುದಾಯಕ್ಕೂ ಸಮಾನ ಅವಕಾಶ ಕಲ್ಪಿಸುವ ಸಲುವಾಗಿ ಸಂವಿಧಾನದಲ್ಲಿ ಹಲವು ಕಾನೂನುಗಳನ್ನು ನೀಡಿದ್ದಾರೆ. ಇದರ ಜೊತೆಗೆ ಹಕ್ಕುಗಳನ್ನು ನೀಡಿದ್ದಾರೆ. ಅವುಗಳನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸಿ ಗೌರವಯುತವಾಗಿ ಬದುಕಲು ಯುವ ಪೀಳಿಗೆ ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷೆ ಡಾ ಕೆಸಿ ಸೋಮಲತಾ, ಗೌರವಾಧ್ಯಕ್ಷ ಕೆಬಿ ಗುರುಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಎಂಕೆ ಕೃಷ್ಣಯ್ಯ ಮತ್ತು ಸಾಹಿತ್ಯ ಕಾರ್ಯದರ್ಶಿ ಮಧು ಕೆ ದೇವರಾಜ್ ಹಾಗೂ ಸಹ ಕಾರ್ಯದರ್ಶಿ ದೇವರಾಜ್ ಹಾನಗಲ್, ಶಾಂತಮ್ಮ, ನಿರ್ದೇಶಕರು ವಾರ್ಡನ್ ಸುಮಾ, ಡಿಎಸ್ಎಸ್ ಮುಖಂಡ ಕೃಷ್ಣದಾಸ್, ನಂಜುಂಡಯ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ವಿಧವೆಯರ ಶೋಷಣೆ ಮತ್ತೆ ಕೌಟುಂಬಿಕ ಕಲಹಗಳು, ಸತಿ ಪದ್ಧತಿ, ಹೀಗೆ ಹಲವಾರು ಸಮಸ್ಯೆಗಳು ನಮ್ಮ ಭಾರತೀಯದಲ್ಲಿ ಹೆಣ್ಣು ಮಕ್ಕಳಿಗೆ ಇತ್ತು. ಈ ದೇವದಾಸಿ ಪದ್ಧತಿ, ನಿಮಗೆ ಬಾಲ್ಯ ವಿವಾಹ ಅಂದರೆ ಏನು ಗೊತ್ತು? ಚಿಕ್ಕ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಬಿಡೋರು. ಹಾಗೆಯೇ ವಿಧವೆಯರ ಶೋಷಣೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಮಹಿಳೆಯರಿಗೆ ಗೌರವವನ್ನು ಕೊಡಲಾಗ್ತಿತ್ತು ಅನ್ನುವಂಥದ್ದು. ಅದ ನಂತರದ ಚಳುವಳಿಯನ್ನ ನಾವು ಕರ್ನಾಟಕದಲ್ಲಿ ನೋಡುವಂತ ಸಂದರ್ಭಗಳನ್ನು ನೋಡೋದಾದ್ರೆ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಚಳುವಳಿಯನ್ನ ನೀವು ಗಮನಿಸಿರ್ಬೋದು. 12ನೇ ಶತಮಾನದ ವಚನ ಸಾಹಿತ್ಯ ಚಳುವಳಿ
ಅಲ್ಲೂ ಕೂಡ ಮಹಿಳೆಯರಿಗೆ ಗೌರವಗಳನ್ನ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರ ಸತ್ಯಮಂಗಲದ ಬ್ರಿಗೇಡ್ ಗ್ಲೋಬಲ್ ಟೆಕ್ನೋ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಆಯೋಜಿಸಲಾಗಿತ್ತು. ಪುಟ್ಟ ಮಕ್ಕಳು ಭಾಗವಹಿಸಿದ್ದ ಬ್ರಿಗೇಡ್ ಗ್ಲೋಬಲ್ ಟೆಕ್ನೋ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ KP ನವೀನ್ ಕುಮಾರ್ ಭಾಗವಹಿಸಿದ್ದು ಮಕ್ಕಳಿಗೆ ಬಹುಮಾನ ವಿತರಣೆ ನಡೆಸಿ ನಂತರ ಮಾತನಾಡಿದ್ರು. ಈ ಮಕ್ಕಳು ಜನರೇಷನ್ ಆಲ್ಫಾ ಆಗಿದ್ದು ಇವರಿಗೆ ಎಥಿಕಲ್ ಎಜುಕೇಷನ್ ತುಂಬಾ ಮುಖ್ಯವಾಗಿದೆ. ಜೊತೆಗೆ ಮಕ್ಕಳ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಮುಖ್ಯವಾಗಿದ್ದು ಇಲ್ಲಿನ ಶಿಕ್ಷಕರು ಇದನ್ನ ಮಕ್ಕಳಿಗೆ ಉತ್ತಮವಾಗಿ ಕಲಿಸುತ್ತಿದ್ದಾರೆ. ಎಲ್ಲಾ ಮಕ್ಕಳಿಗೂ ಬಹುಮಾನ ವಿತರಣೆ ಮಾಡಿದ್ದು ತುಂಬಾ ಸಂತೋಷವಾಗಿದೆ ಎಂದು ತಿಳಿಸಿದ್ರು. ನಂತರ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ರೂಪಾ, ಇಂದು ಕ್ರೀಡಾ ದಿನದಂದು ಪೋಷಕರು ಮತ್ತು ಇನ್ನಿತರರು ಹಾಜರಿದ್ದು ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಮಕ್ಕಳ ಮಾನಸಿಕ ಮತ್ತು ಧೈರ್ಯ, ದೈಹಿಕ ಆರೋಗ್ಯವು ಕಲಿಕೆಗೆ ತುಂಬಾ ಪೂರಕವಾಗಿದ್ದು ಅದರ ಅಂಗವಾಗಿ ಕ್ರೀಡಾ ದಿನವನ್ನು ಆಯೋಜನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಮಕ್ಕಳು ಹೆಚ್ಚಿನ ಉತ್ಸಾಹದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದು ಸಂತೋಷದಿಂದ ಕುಣಿದಾಡಿದರು. HCI ನ್ಯೂಸ್ ಹಾಸನ್. ನನ್ನ ಹೆಸರು KP ನವೀನ್ ಕುಮಾರ್, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಹಾಸನ್. ಇವತ್ತು ನಾವು ಬ್ರಿಗೇಡ್ ಗ್ರೂಪ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಒಂದು ಸ್ಪೋರ್ಟ್ಸ್ ಸಮ್ಮಿಟ್ಗೆ ಬಂದಿದ್ದೀನಿ. ಇದೇನಪ್ಪ ಅಂದರೆ ಈ ಸ್ಪೋರ್ಟ್ಸ್ ಸಮ್ಮಿಟ್ ವಿಶೇಷ, ಚಿಕ್ಕ ಮಕ್ಕಳಿದ್ದಾರೆಲ್ಲ, ಒಂದು 50 ಮೆಂಬರ್ಸ್ ಇದ್ದಾರೆ. ಏನಪ್ಪ ಅಂದರೆ ಮಕ್ಕಳುಗಳಿಗಿನ ಫ್ಯೂಚರು ಈಗೆಲ್ಲ ನೋಡ್ತಾ ಇದ್ದೀವಿ, ಜನ್ರೇಷನ್ ಆಲ್ಫಾ ಇವರೆಲ್ಲ. ಯಾಕಂದರೆ ನೀವೆಲ್ಲ ಇರೋದು ಜನರೇಷನ್ Z ಇದ್ದು ಮಿಲೇನಿಯಲ್ ಬಂದು. ನಮಸ್ಕಾರ, ಐ ಆಮ್ ರೂಪಾ, ಸೆಕ್ರೆಟರಿ ಆಫ್ ಬ್ರಿಗೇಡ್ ಗ್ಲೋಬಲ್ ಟೆಕ್ನೋ ಸ್ಕೂಲ್. Today we are here along with our parents, grandparents and all our children to celebrate the annual sports day of this academic year. So ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಕಲಿಕೆಗೆ ತುಂಬ ಪೂರಕವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಐತಿಹಾಸಿಕ ಮತ್ತು ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ದಿವ್ಯ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ KS ಲತಾಕುಮಾರಿ ಆದೇಶ ಹೊರಡಿಸಿದ್ದಾರೆ. ಮಾರ್ಚ್ 23ರಿಂದ ಆರಂಭಗೊಂಡಿರುವ ಜಾತ್ರಾ ಮಹೋತ್ಸವವು ಏಪ್ರಿಲ್ 5ರವರೆಗೂ ನಡೆಯಲಿದ್ದು ಅದರ ಅಂಗವಾಗಿ ಮಾರ್ಚ್ 31 ಮತ್ತು ಏಪ್ರಿಲ್ 1ರಂದು ನಡೆಯಲಿರುವ ದಿವ್ಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾರೀ ಪ್ರಮಾಣದಲ್ಲಿ ಭಕ್ತರ ಆಗಮನ ನಿರೀಕ್ಷಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಸುಮಾರು 80ರಿಂದ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾರ್ಚ್ 27ರಿಂದ ಏಪ್ರಿಲ್ 2ರವರೆಗೂ ದೇವಸ್ಥಾನದ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳಲ್ಲಿ ಎಲ್ಲಾ ರೀತಿಯ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಿಷೇಧಿತ ರಸ್ತೆ ವಿವರಗಳು: ದೇವಸ್ಥಾನದ ಮುಖ್ಯ ರಸ್ತೆ, ವೈಕುಂಠ ಬೀದಿ, ಕೆರೆ ಬೀದಿ, ಮಸೀದಿ ರಸ್ತೆ, ದೇವಸ್ಥಾನದ ಮುಂಭಾಗ ರಸ್ತೆ, ದೇವಸ್ಥಾನದ ಹಿಂಭಾಗ ರಸ್ತೆ, ದೇವಸ್ಥಾನದ ಎಡ ಮತ್ತು ಬಲಭಾಗದ ರಸ್ತೆಗಳು. ಪೊಲೀಸ್ ಅಧೀಕ್ಷಕರ ಮನವಿ ಮತ್ತು ಸ್ಥಳೀಯ ಆಡಳಿತದ ವರದಿ ಆಧರಿಸಿ ಮೋಟಾರ್ ವಾಹನ ಕಾಯ್ದೆ 1988ರ ಸೆಕ್ಷನ್ 115 ಮತ್ತು ನಿಯಮ 221A(5) ಅನ್ವಯ ಈ ಆದೇಶ ಜಾರಿಗೊಳಿಸಲಾಗಿದೆ. ರಥೋತ್ಸವದ ದಿನಗಳಲ್ಲಿ ಭಕ್ತರು ಮತ್ತು ಸಾರ್ವಜನಿಕರು ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ತುರ್ತು ಸೇವೆಗಳಾದ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳಿಗೆ ಮಾತ್ರ ವಿಶೇಷ ಅನುಮತಿ ಇರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಕೆಎಸ್ಆರ್ಟಿಸಿ, ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಸಂಬಂಧಿತ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಚಾರ ವ್ಯವಸ್ಥೆ ಮತ್ತು ಭದ್ರತೆ ಕಾಪಾಡುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ರಥೋತ್ಸವದ ಯಶಸ್ವಿ ಮತ್ತು ಸುರಕ್ಷತಾ ಆಯೋಜನೆಗಾಗಿ ಸಾರ್ವಜನಿಕರು ಸಹಕರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ, ಸಿಪಿಐ ರೇವಣ್ಣ, ಪಿಎಸ್ಐ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಒಂದು ಕಡೆ ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳಿಗಾಗಿ ಹೋರಾಟ ನಡೆಸುತ್ತಿರುವ ರೈತರು, ಮತ್ತೊಂದು ಕಡೆ ಮೂಲಭೂತ ಅಗತ್ಯಗಳ ಕೊರತೆ ಎದುರಿಸುತ್ತಿರುವ ಚಿತ್ರ ಹಾಸನ ನಗರದಲ್ಲಿ ಕಂಡುಬಂದಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ರೈತ ಸಂಘದ ವತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಭಾಗವಹಿಸಿರುವ ಹೋರಾಟಗಾರರಿಗೆ ಗ್ಯಾಸ್ ಸಿಲಿಂಡರ್ ಸಿಗದೆ ಅಡುಗೆ ಮಾಡಲು ಸೌದೆ ಒಲೆಯನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ರೈತರು ಹಗಲು ರಾತ್ರಿ ತಂಗಿದ್ದು, ಮಹಿಳೆಯರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಆದರೆ ಪ್ರತಿಭಟನಾ ಸ್ಥಳದಲ್ಲಿ ಅಡುಗೆ ಮಾಡಲು ಅಗತ್ಯವಾದ ಸಿಲಿಂಡರ್ ದೊರೆಯದ ಕಾರಣ ಹೋರಾಟಗಾರರು ಸ್ವತಃ ಸೌದೆ ಸಂಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲೇ ಒಲೆ ಹಾಕಿ ಅಡುಗೆ ತಯಾರಿಸುತ್ತಿದ್ದಾರೆ. ಬೆಳಗಿನ ಉಪಹಾರದಿಂದ ರಾತ್ರಿಯ ಊಟದವರೆಗೂ ಎಲ್ಲವೂ ಸೌದೆ ಒಲೆಯಲ್ಲೇ ಸಿದ್ದವಾಗುತ್ತಿರುವುದು ಗಮನಾರ್ಹ. ಈ ಹೋರಾಟಕ್ಕೆ ಕಾರಣವಾಗಿರುವ ಪ್ರಮುಖ ಬೇಡಿಕೆಗಳ ಬಗ್ಗೆ ರೈತ ಸಂಘದ ಅಧ್ಯಕ್ಷ ಬಾಬು ಮಾತನಾಡಿ, ಆಲೂರು ತಾಲೂಕಿನ ಶಿಲುಬೆ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯನ್ನ ತಕ್ಷಣ ನಿಲ್ಲಿಸುವುದು ಮತ್ತು ಹಾಸನದ ಬೀರನಹಳ್ಳಿ ಕೆರೆ ಸುತ್ತಮುತ್ತ ಇರುವ ನಿವೇಶನ ರಹಿತ ಕುಟುಂಬಗಳಿಗೆ ವಾಸಸ್ಥಳ ಒದಗಿಸುವುದಾಗಿದೆ. ಪರಿಸರ ಹಾನಿ ಮತ್ತು ಬದುಕಿನ ಸಂಕಷ್ಟಗಳನ್ನು ತಿಳಿಸಿದ್ರು. 3 ದಿನಗಳಿಂದ ಧರಣಿ ಮುಂದುವರೆದಿದ್ರೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಆಲಿಸುವ ಪ್ರಯತ್ನ ಮಾಡಿಲ್ಲ ಎಂಬ ಅಸಮಾಧಾನ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಮಹಿಳೆಯರು ಸಹ ಹಗಲು ರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ರೂ ಆಡಳಿತದಿಂದ ಸ್ಪಂದನೆ ಇಲ್ಲದಿರುವುದು ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದರು. ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ, ಆದರೆ ಕನಿಷ್ಠ ಅಡುಗೆ ಮಾಡಲು ಬೇಕಾದ ಸಿಲಿಂಡರ್ ಕೂಡ ಸಿಗದ ಪರಿಸ್ಥಿತಿ ಬಂದಿದೆ. ಇದು ನಮ್ಮ ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಿ ಸಮಸ್ಯೆಗೆ ಪರಿಹಾರ ನೀಡದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ರೈತ ಸಂಘ ಎಚ್ಚರಿಕೆ ನೀಡಿದೆ. ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ರೈತ ಸಂಘದ ದಾಸೇಗೌಡ, ವಿಠಲ್, ಪವಿತ್ರ, ಕಾಳಕ್ಕ, ಗಂಗಾಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಹಾಸನ ಜಿಲ್ಲಾ ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು. ಇವತ್ತಿಗೆ 3ನೇ ದಿವಸ ನಮಗೆ ಧರಣಿನ ಕಾಲಿಟ್ಟಿದೆ. ಇಲ್ಲಿಗೆ ಅನಿರ್ದಿಷ್ಟ ಕಾಲ ಧರಣಿನ ನಾವು ನಡೆಸ್ತಿದ್ದೀವಿ. ಜಿಲ್ಲಾಧಿಕಾರಿಯವರು 3 ದಿವಸದಿಂದನೂ, ಇವತ್ತೇನೋ ಗೌರ್ಮೆಂಟ್ ರಜೆ ಇದೆ ಇರಲಿ, 2 ದಿವಸದಿಂದನೂ ಇಲ್ಲಿಂದ ಅಡ್ರೆಸ್ಸೇ ಇಲ್ಲ, ಅವ್ರದ್ದು ಬರ್ತಾ ಇಲ್ಲ. ನಮ್ಮದು ಬೇಡಿಕೆ ಏನಿದೆ ಅಂದರೆ, ಒಂದು ಪವಿತ್ರ ಸ್ಥಳ ಆಗಿರೋಂಥ ಶಿಲುಬೆ ಬೆಟ್ಟ ಅದು ನಿಲ್ಲಬೇಕು. ಅಲ್ಲಿ ಗಣಿಗಾರಿಕೆಯನ್ನು ಕೆಲಸ ನಡೀತೈತೆ. ಆ ಗಣಿಗಾರಿಕೆನ ಕೆಲಸನ ಅವ್ರು ನಿಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನಿಲ್ಲಿಸಿದ್ದೀವಿ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಪೊಲೀಸ್ನವ್ರು ಹೋಗ್ಬಿಟ್ಟು ಪೊಲೀಸ್ ಹಾಕ್ಸಿ ಕೆಲಸ ಮಾಡೋದು. ನನ್ನೇ ಏನು ಮಾಡಿದ್ದಾರೆ ಪಾಪ, ಬಡಪಾಯಿ ಜನಗಳನ್ನು ಕರ್ಕೊಬಂದು ಇಲ್ಲಿ ಕೂರಿಸಿ ಒಂದು 5-6 ಜನನ ಕೂರಿಸ್ಕೊಂಡು ಇಲ್ಲಿ ಪ್ರತಿಭಟನೆ ಅಂತ ತೋರಿಸೋದು. ಇಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಮಾಸ್ಟರ್ಸ್ ಕಾಲೇಜು ರಸ್ತೆ ಕುವೆಂಪು ಉದ್ಯಾನವನದಲ್ಲಿ ಕ್ರೇಜಿ ಯೋಗ ಕೇಂದ್ರದಿಂದ ಶ್ರೀರಾಮನವಮಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಮುಂಜಾನೆಯಿಂದಲೇ ಉದ್ಯಾನವನದಲ್ಲಿ ಸೇರಿಕೊಂಡ ಯೋಗ ಪಟುಗಳು ಯೋಗ ಶಿಕ್ಷಕ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಶ್ರೀರಾಮನವಮಿ ಪೂಜಾ ಕಾರ್ಯವನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಗ ಶಿಕ್ಷಕ ಕಿರಣ್ ಕುಮಾರ್, ನಮ್ಮ ಪೂರ್ವಜರಿಂದ ರಾಮನವಮಿ ಆಚರಣೆ ನಡೆದುಕೊಂಡು ಬಂದಿದೆ. ಎಲ್ಲರ ಸಹಕಾರದಿಂದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ತಿಳಿಸಿದರು. ಮಜ್ಜಿಗೆ ಪಾನಕವನ್ನು ವಿತರಣೆ ಮಾಡುವ ಮೂಲಕ ಆದರ್ಶ ಪುರುಷ ಶ್ರೀರಾಮನ ಸ್ಮರಣೆಯನ್ನ ಮಾಡಲಾಗಿದ್ದು, ದೇಶಕ್ಕೆ ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. HCN ನ್ಯೂಸ್, ಹಾಸನ್. ಮನರಂಜನೆಯ ಜೊತೆಗೆ ಸಮಾಜಕ್ಕೆ ಸ್ಪಷ್ಟ ಸಂದೇಶ ನೀಡುವ ಚಿಂತನ ನಾಟಕ ರಾಮಕೃಷ್ಣ ಶಿವ ಇದೇ ಮಾರ್ಚ್ 30ರಂದು ಸೋಮವಾರ ಸಂಜೆ 6 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಖ್ಯಾತ ನಟ ಮತ್ತು ಚಿಂತಕ ಪ್ರಕಾಶ್ ರೈ ಅವರ ಕನಸಿನ ನಿರ್ದಿಗಂತ ತಂಡದಿಂದ ಈ ನಾಟಕ ರಂಗೇರಲಿದೆ ಎಂದು ಹಾಡ್ಲಹಳ್ಳಿ ಚಲಂ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಈ ನಾಟಕದ ಮೂಲ ಪ್ರೇರಣೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರ ಚಿಂತನೆಗಳಲ್ಲಿ ನಾಟಿದೆ. ದೇಶದ ಅಪ್ರತಿಮ ಚಿಂತಕರಾದ ಲೋಹಿಯಾ ರಾಜಕೀಯ, ಸಂಸ್ಕೃತಿ, ಅರ್ಥವ್ಯವಸ್ಥೆ ಮತ್ತು ಸಾಮಾಜಿಕ ಅಸಮಾನತೆಗಳ ಬಗ್ಗೆ ಮಾತನಾಡುವಾಗಲೂ ಸದಾ ದೇಶದ ಸಮಗ್ರ ಅಭಿವೃದ್ಧಿಯತ್ತ ದಾರಿ ತೋರಿದವರು.
ಅವರ ಪ್ರಸಿದ್ಧ ಕೃತಿ ರಾಜಕೀಯದ ಮಧ್ಯೆ ಬಿಡುವು, ಇದರಲ್ಲಿರುವ ರಾಮಕೃಷ್ಣ ಶಿವ ಲೇಖನವೇ ಈ ನಾಟಕದ ಆಧಾರವಾಗಿದೆ. ಈ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದವರು ಖ್ಯಾತ ರಂಗಕರ್ಮಿ ಕೆವಿ ಸುಬ್ಬಣ್ಣ. ಲೋಹಿಯ ದೇವರ ಅಸ್ತಿತ್ವವನ್ನ ಪ್ರಶ್ನಿಸದೆ ದೇವರನ್ನ ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂಬುದರ ಬಗ್ಗೆ ಆಳವಾದ ದಾರಿದೀಪ ನೀಡಿದವರು. ದೇವರನ್ನ ಕುರುಡು ಭಕ್ತಿಯ ಮೂಲಕ ಅಲ್ಲ, ಮಾನವೀಯ ಮೌಲ್ಯಗಳ ಮೂಲಕ ನೋಡುವುದೇ ಸಮಾಜಕ್ಕೆ ಒಳಿತು ಎಂಬ ಸಂದೇಶವನ್ನ ಅವರು ನೀಡಿದರು. ಇದೇ ಚಿಂತನೆಗಳನ್ನ ಇಂದಿನ ಸಮಾಜದ ಹಿನ್ನೆಲೆಯಲ್ಲೂ ಪ್ರಸ್ತುತಪಡಿಸುವ ಪ್ರಯತ್ನವೇ ಈ ನಾಟಕ ಎಂದರು. ಉಡುಪಿಯ ನಿರ್ದಿಗಂತ ತಂಡವು ಈ ಮಹತ್ವದ ಲೇಖನವನ್ನ ರಂಗರೂಪಕ್ಕೆ ತಂದಿದ್ದು, ರಂಗರೂಪ, ಸಂಗೀತ ಮತ್ತು ನಿರ್ದೇಶನವನ್ನ ಗಣೇಶ್ ಮಂದಾರ್ತಿ ವಹಿಸಿದ್ದಾರೆ. ಸುಮಾರು 2 ಗಂಟೆಗಳ ಅವಧಿಯ ಈ ನಾಟಕದಲ್ಲಿ ನೀನಾಸಂ ಮತ್ತು ರಂಗಾಯಣದಂತಹ ಪ್ರತಿಷ್ಠಿತ ತರಬೇತಿ ಸಂಸ್ಥೆಗಳ ಕಲಾವಿದರು ಅಭಿನಯಿಸಿದ್ದು ಪ್ರದರ್ಶನಕ್ಕೆ ವಿಶೇಷ ಕಳೆ ತಂದಿದೆ ಎಂದರು. ಇಂದಿನ ಸಮಾಜದಲ್ಲಿ ಒಂದೆಡೆ ದೇವರ ಬಗ್ಗೆ ನಿರ್ಲಕ್ಷ್ಯ, ಮತ್ತೊಂದೆಡೆ ಕುರುಡು ಭಕ್ತಿ ಹೆಚ್ಚುತ್ತಿರುವ ಸಂದರ್ಭ ರಾಮಕೃಷ್ಣ ಶಿವ ನಾಟಕವು ಸಮತೋಲನದ ಚಿಂತನೆಗೆ ಕರೆ ನೀಡುತ್ತದೆ. ಮನರಂಜನೆಯೊಂದಿಗೆ ಬೌದ್ಧಿಕ ಪ್ರೇರಣೆಯನ್ನು ನೀಡುವ ಈ ನಾಟಕ ರಂಗಾಸಕ್ತರು, ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ವಿಭಿನ್ನ ಅನುಭವ ನೀಡಲಿದೆ. ಆದ್ದರಿಂದ ಹಾಸನದ ರಂಗಪ್ರಿಯರು ಮತ್ತು ಸಾಮಾನ್ಯ ನಾಗರಿಕರು ಈ ಅಪರೂಪದ ನಾಟಕವನ್ನು ಕಣ್ತುಂಬಿಕೊಳ್ಳಲು ಮಾರ್ಚ್ 30ರಂದು ಸಂಜೆ 6 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರಕ್ಕೆ ಆಗಮಿಸುವಂತೆ ಆಯೋಜಕರು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಿನ್ನೇನಹಳ್ಳಿ ಸ್ವಾಮಿ, ಆರ್ಪಿ ವೆಂಕಟೇಶಮೂರ್ತಿ, ರಂಗಕರ್ಮಿ ಸುರೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನದ ಕಲಾಭವನದಲ್ಲಿ ರಾಮ ಮನೋಹರ ಲೋಹಿಯಾ ಅವರ ರಾಮಕೃಷ್ಣ ಶಿವ ಅಂತಕ್ಕಂಥ ಒಂದು ನಾಟಕವನ್ನು ಏರ್ಪಡಿಸಿದ್ದೇವೆ. ಈ ರಾಮ ಮನೋಹರ ಲೋಹಿಯಾ ಅವರು ಇಡೀ ಜಗತ್ತು ಕಂಡಂಥ ಒಬ್ಬ ಶ್ರೇಷ್ಠ ಸಮಾಜವಾದಿ ಮತ್ತು ಚಿಂತಕರು. ಇವರದೇ ಲೇಖನವನ್ನು ನಾಟಕವನ್ನು ಮಾಡಿದ್ದಾರೆ. ಉಡುಪಿಯ ನಿರ್ಗತ ರಂಗಭೂಮಿಯಲ್ಲಿ ತನ್ನದೇ ಆದಂತಹ ಒಂದು ಗಾಂಭೀರ್ಯವನ್ನು ಇದು ತನಕ ಉಳಿಸ್ಕೊಂಡಿರ್ತಕ್ಕಂಥದ್ದು ಅದರ ವಸ್ತು ವಿಶೇಷತೆ. ನಾವು ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊತೀವಿ ಅಂತ ಆ ವಿಚಾರವಾಗಿ ನಾವು ಈ ಬಾರಿ ಆಯೋಜನೆ ಮಾಡ್ತಿರ್ತಕ್ಕಂತಹ ರಾಮ ಕೃಷ್ಣ ಶಿವ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಒಂದು ಲೇಖನದ ಆಧಾರಿತವಾದ ಈ ನಾಟಕವನ್ನು ಗಣೇಶ್ ಮಂದಾರ್ತಿ ಅವರು ನಿರ್ದೇಶನ ಮಾಡಿದ್ದಾರೆ. ಈ ನಾಟಕದ ವಿಶೇಷತೆ ಏನು ಅಂತಂದರೆ, ರಾಮ್ ಮನೋಹರ್ ಲೋಹಿಯಾ ಅವರು ನಮ್ಮ ದೇಶ ಕಂಡಂತಹ ಭಾಳ ಅದ್ಭುತ ಮತ್ತು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಹಾಸನ ನಗರದಲ್ಲಿ ಭಕ್ತಿ, ಸೇವಾ ಮನೋಭಾವ ಹಾಗೂ ಸಂಸ್ಕೃತಿಯ ಒಗ್ಗಟ್ಟಿನ ಚಿತ್ರಣ ಮೂಡಿಬಂದಿತು. ನಗರದ ಹೇಮಾವತಿ ಪ್ರತಿಮೆ ಸಮೀಪದ ಕಾರು ನಿಲ್ದಾಣದಲ್ಲಿ ಶ್ರೀರಾಮ ಸೇನೆಯ ವತಿಯಿಂದ ಭವ್ಯವಾಗಿ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ, ಪಾನಕ, ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಮೊದಲು ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಜಯ ಘೋಷಗಳ ನಡುವೆ ಆಧ್ಯಾತ್ಮಿಕ ವಾತಾವರಣದಿಂದ ಕಂಗೊಳಿಸಿತು. ಬಿಸಿಲಿನ ತೀವ್ರತೆಯನ್ನ ಮನಗಂಡು ಸಾರ್ವಜನಿಕರಿಗೆ ರುಚಿಕರ ಪಾನಕ ಮತ್ತು ಮಜ್ಜಿಗೆ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ಶ್ರೀರಾಮನವಮಿ ನಮ್ಮ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯ ಪ್ರಮುಖ ಹಬ್ಬವಾಗಿದೆ. ಹಾಸನ ಜಿಲ್ಲೆಗೂ ಶ್ರೀರಾಮನ ಪಾದಸ್ಪರ್ಶದ ಐತಿಹಾಸಿಕ ಸಂಬಂಧಗಳಿವೆ ಎಂಬುದು ನಮ್ಮ ನಂಬಿಕೆ. ದಕ್ಷಿಣ ಕಾಶಿ, ಸುಬ್ರಹ್ಮಣ್ಯ, ರಾಮನಾಥಪುರ ಸೇರಿದಂತೆ ಹಲವೆಡೆ ಶ್ರೀರಾಮನು ಭೇಟಿ ನೀಡಿದ ಕುರಿತು ಸ್ಥಳೀಯ ಪರಂಪರೆಗಳಲ್ಲಿ ಉಲ್ಲೇಖಗಳಿವೆ. ರಾಮದೇವರಹಳ್ಳಿಯಲ್ಲಿ ತಪಸ್ಸು ಮಾಡಿದ ಬಗ್ಗೆ ಕೂಡ ಜನಮನದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂತಹ ಪವಿತ್ರ ನೆನಪುಗಳ ನಡುವೆ ರಾಮನವಮಿ ಆಚರಿಸುವುದು ನಮಗೆ ಹೆಮ್ಮೆಯ ವಿಷಯ ಎಂದರು. ಇದೇ ವೇಳೆ ಶ್ರೀರಾಮ ಸೇನೆಯ ಪ್ರತಿಮಾ ಹಾಸನ್ ಮಾತನಾಡಿ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಲು ಇಂತಹ ಹಬ್ಬಗಳ ಆಚರಣೆ ಬಹಳ ಅಗತ್ಯ. ಶ್ರೀರಾಮನು ಧರ್ಮ, ಸತ್ಯ, ನ್ಯಾಯಗಳ ಪ್ರತೀಕ. ಸಮಾಜದಲ್ಲಿ ಸತ್ಸಂಸ್ಕಾರಗಳನ್ನು ಬಲಪಡಿಸಲು ಹಾಗೂ ಯುವ ಪೀಳಿಗೆಗೆ ಸನ್ಮಾರ್ಗದ ದಾರಿ ತೋರಿಸಲು ರಾಮನವಮಿ ಆಚರಣೆ ಪ್ರೇರಣೆಯಾಗುತ್ತದೆ ಎಂದರು. HCN ನ್ಯೂಸ್ ಹಾಸನ್. ಶ್ರೀರಾಮ ಸೇನೆ ವತಿಯಿಂದ ಮತ್ತು ದುರ್ಗಾ ಸೇನೆ ವತಿಯಿಂದ ಇವತ್ತು ನಿನ್ನೆ ಶ್ರೀರಾಮ ಸೇನೆದು ವತಿಯಿಂದ ಮಾಡಬೇಕಿತ್ತು.
ಸ್ವಲ್ಪ ಸಮಯ ತಗೊಂಡು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ಅಂತ ಏನು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಶ್ರೀರಾಮಚಂದ್ರರು ಅವರು ಎಷ್ಟು ನಮಗೆ ದೈವವನ್ನುವಾಗಿ ಆರಾಧಿಸ್ತೀವೋ ಏನು ಶ್ರೀರಾಮನವಮಿ ಹಬ್ಬವನ್ನು ಮಾಡ್ತಾಯಿದ್ದೇವೆ, ಅವ್ರ ಹುಟ್ಟು ದಿನವನ್ನು, ಅದು ನಮ್ಮ ಹಾಸನದಲ್ಲಿ ತುಂಬ ಪಾಯಿಂಟ್ಗಳಿದೆ. ಅವ್ರು ಬಂದು ಹೋಗಿರೋಂಥ ಕ್ಷಣಗಳು ಸಹ ಇದೆ ನಮ್ಮ ಹಾಸನದಲ್ಲಿ. ನಮ್ಮ ಏನು ದಕ್ಷಿಣ ಕಾಶಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಅಂತ ರಾಮನಾಥ್ಪುರದಲ್ಲಿ ಇದೆಯೋ ಅಲ್ಲಿಗೂ ಸಹ ನಮ್ಮ ಶ್ರೀರಾಮ ಸಹ ಬಂದು ಅಲ್ಲಿ ಪಾದಾರ್ಪಣೆ ಮಾಡೋಗಿದ್ದಾರೆ ಅನ್ನೋದು ಒಂದು ಸಾಕ್ಷಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೋಟೋ ಶೂಟ್ ವೇಳೆ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡನೆ. ಮಾರ್ಚ್ 31ರಂದು ರಾಜ್ಯಾದ್ಯಂತ ಪ್ರತಿಭಟನೆ. ಹಾನಿಗೊಳಗಾದ ಸಾಧನಗಳಿಗೆ ಪರಿಹಾರ, ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಎಚ್ಎಸ್ ನಾಗೇಶ್ ಒತ್ತಾಯ. ಸಿಎನ್ಜಿ ಮತ್ತು ಆಟೋ ಗ್ಯಾಸ್ ದರ ಏರಿಕೆ ವಿರುದ್ಧ ಆಟೋ ಚಾಲಕರ ಆಕ್ರೋಶ. ಬೇಲೂರಿನಲ್ಲಿ ಗ್ಯಾಸ್ ದರ ಏರಿಕೆಗೆ ಖಂಡನೆ. ಬಂಕ್ ಬಳಿ ಆಟೋಗಳನ್ನು ನಿಲ್ಲಿಸಿ ಪ್ರತಿಭಟನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಶಿಕ್ಷಣದಿಂದ ಮಹಿಳೆಯರ ಮೇಲಿನ ಶೋಷಣೆ ನಿರ್ಮೂಲನೆ ಸಾಧ್ಯ. ದೇಶದ ಕಾನೂನು ಮತ್ತು ಹಕ್ಕುಗಳಿಂದ ಸ್ಥಾನಮಾನ ಗಳಿಸಲು ಪ್ರಮೀಳಾ ಕೊಟ್ಟೂರು ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.